उपमा तिकली नाही कच्ಕೊಂಡಿಲ್ಲೇವಾ ಹಲೋ ಫ್ರೆಂಡ್ಸ್, ಹೆಂಗದರ ಎಲ್ಲರೂ ಆರಾಮದಾರ ಅಂತ ತಿಳ್ಕೊಳ್ತೇನು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಪ್ಲೀಸ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಆ್ಯಂಡ್ ಸಪೋರ್ಟ್ ಮಾಡಿರಿ. ಆ್ಯಂಡ್ ಈ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡ್ದಂಗೆ ಫುಲ್ಲಾಗಿ ನೋಡಿರಿ. ಸೊ ಆಲ್ರೆಡಿ ನೋಡಿರ್ತೀರಿ ತಮ್ಮೇಲಲ್ಲಿ. ಸೊ ಇದು ಒಂದು ಆ್ಯನಿವರ್ಸರಿ ಬ್ಲಾಗ್ ಆಗಿರ್ತೈತಿ. ನಮ್ಮ ಮನೆಯಲ್ಲಿ ನಮ್ಮ ಅಣ್ಣ ಆ್ಯಂಡ್ ಅತ್ತಿಗೆ ಆ್ಯನಿವರ್ಸರಿ ಇತ್ತು, ಸೆಕೆಂಡ್ ಆ್ಯನಿವರ್ಸರಿ ಇತ್ತು. ಅವ್ರದ್ದು ಫಸ್ಟ್ ಆ್ಯನಿವರ್ಸರಿ ನಾವು ಮಾಡಲಿಲ್ಲ, ಬಿಕಾಸ್ ನಮ್ದು ಅವರವಾಗ ಪ್ರೆಗ್ನೆಂಟ್ ಇದ್ರೆ ಅಥವಾ ಬೇಬಿ ಆಗಿತ್ತು ಗೊತ್ತಿಲ್ಲ, ಜಸ್ಟ್ ಕನ್ಫ್ಯೂಷನ್. ಇಲ್ಲ ಬೇಬಿ ಆಗಿತ್ತು ಅವ್ರಿಗೆ ಸೆಕೆಂಡ್ ಆ್ಯನಿವರ್ಸರಿ ಒಳಗೆ, ಫಸ್ಟ್ ಆ್ಯನಿವರ್ಸರಿ ಒಳಗೆ. ಸೊ ಸೆಕೆಂಡ್ ಆ್ಯನಿವರ್ಸರಿನ ಇಲ್ಲಿ ಆಚರಿಸ್ತಾ ಇದ್ದೇವೆ. ಇಲ್ಲಿ ತಗೋ ಬಂಗಾಲ ಬಾ 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 ಅಕ್ಕೋ. ಆ್ಯಕ್ಚುಲಿ ನಾವೆಲ್ಲ ಫಸ್ಟೆಲ್ಲ ನಾವು ಹೋದಾಗ ನಮ್ಮ ಮನೆಗೆ, ತವ್ರ ಮನೆಗೆ, ಆವಾಗ ಚಿಕನ್ ಅಥವಾ ನಾನ್ ವೆಜ್ ಮಾಡ್ತಿದ್ರು. ಬಟ್ ಇವಾಗ ಆಕಾಶ್ ಎಲ್ಲರಿಗೂ ಗೊತ್ತೈತೆ, ಅವರು ಮಾಲಿ ಹಾಕೊಂಡಾಗಿಂದ ಅವರು ನಾನು ನಾನ್ ವೆಜ್ ತಿನ್ನೋಂಗಿಲ್ಲ, ಪ್ಯೂರ್ ವೆಜ್ಜು. ಸೊ ಹಾಗಾಗಿ ಅವ್ರು ನಮ್ಮನ್ನು ಬಿಟ್ಟು ಹೆಂಗೆ ತೊಗೊಂಡು ಬರೋಣ ಅಂತ ಕರ್ಷೆ ಏನು ಸ್ಪೆಷಲ್ ಮಾಡೋಂಗಿಲ್ಲ. ನಾವು ಹೋದಾಗ ಈ ಥರ ಏನಾದರೂ ಮಾಡ್ತಾರೋ, ಹೋಳ್ಗೆ ಅಥವಾ ಏನಾದರೂ ಹುಗ್ಗಿ ಹಿಂಗೆ ಏನಾದರೂ ಸ್ವೀಟ್ ಅದು ಹಿಂಗೆ ಮಾಡ್ತಿರ್ತಾರೋ. ಅದನ್ನು ಬಿಟ್ಟು ನಾನ್ ವೆಜ್ ಅದು ಏನು ಮಾಡೋಂಗಿಲ್ಲ ಅವರ. ನಾವು ಹೋಗೋಂಗಿದ್ರೆ ಮುಂಚಿತವಾಗಿನ ತಿಂದು ಕರ್ಷಿ ಎಲ್ಲ ತೊಳೆದು ಕರ್ಷಿ ಇಟ್ಟಿರ್ತಾರೆ ಅವರ. ಸೊ ನಮ್ಗೂ ತಿನ್ನೋಂಗಾಗಿತ್ತು ಹೋಳ್ಗೆ. ಭಾಳ ದಿನ ಆಯಿತು ತಿಂದಿಲ್ಲ ಅಂತ ಅನ್ನಕತ್ತಿದ್ನಿ ನಾನು. ಸೊ ಎಲ್ಲದಕ್ಕಿಂತ ಹೆಚ್ಚಿನದಾಗಿ ಅವ್ರ ಅಳಿಯನಿಗೆ ಹೋಳ್ಗೆ ಬೇಕಾಗಿತ್ತು, ಅಂದರೆ ನನ್ನ ಗಂಡನ್ಗೆ. ಅದಕ್ಕೆ ನಮ್ಮವ್ವ ಪಾಪ ಎಷ್ಟು ಕಷ್ಟಪಟ್ಟು ಕರ್ಷೆ ಮಾಡಕತ್ತಾರ ನೋಡ್ರಿ. ಪಾಪ ಹೊಲಕ್ಕೆ ಹೋಗಿ ಬಂದು ಕರ್ಷೆ ನಮಗೋಸ್ಕರ ತನ್ನ ಅಳಿಯನಿಗೋಸ್ಕರ ಅಂತೇಳಿ ಕರ್ಷೆ ಪಾಪವ ಮಾಡಿಕೊಡ್ತೇನೆ ಗಪ್ಪ ಅಂತೇಳಿ ಕರ್ಷೆ ಒಂದು ಮಾತು ಕೇಳ ಅಂತಲೇ ಮಾಡತ್ತಿದ್ರು. ಆ್ಯಂಡ್ ಆ್ಯನಿವರ್ಸರಿನೂ ಇತ್ತು, ಮುಂಚಿತವಾಗೇನ ಮಾಡಾರಿದ್ದೀವಿ ನಾವು ಹೋಳ್ಗೆ. ಬಟ್ ಆ್ಯನಿವರ್ಸರಿ ಐತೆ ಅನ್ನೋ ಕಾರಣಕ್ಕಾಗಿ ಆ್ಯನಿವರ್ಸರಿ ದಿನಾನ ಮಾಡೋಣ. ಒಂದು ಸ್ವಲ್ಪ ಏನಾದರೂ ಸೆಲೆಬ್ರೇಷನ್ ಮಾಡ್ತಿರ್ತೀವಲ್ಲ, ಸ್ವಲ್ಪ ಒಂಥರ ಹಬ್ಬದ ವಾತಾವರಣವೂ ಇದ್ದಿರ್ತೈತಿ ಮನೆ ಒಳಗೆ. ಸೊ ಅವತ್ತು ಮಾಡೋಣ ಅಂತ ಹೇಳಿ ಕರ್ಷೆ 1-2 ದಿನ ಪೋಸ್ಟ್ಪೋನ್ ಮಾಡಿದ್ದೆವು. ಸೊ ನೋಡಿರಿ ಆ್ಯನಿವರ್ಸರಿ ದಿನದ ಬ್ಲಾಗ. ಆವತ್ತನೇ ಹೋಳ್ಗೆ ಹೊಲಕ್ಕೆ ಸ್ವಲ್ಪ ಹೋಗಿ ಬಂದರು ನಮ್ಮ ಮಮ್ಮಿ. ಹೋಗಿ ಬಂದು ಸಂಜೆ ಮುಂದೆ ಹೋಳ್ಗೆ ಮಾಡೋಕ್ಕೆ ಕುಂತಿದ್ರು. ನನಗೆ ಮಾಡೋಕೆ ಬರೋಂಗಿಲ್ಲ, ನಮ್ಮ ವೈನಿಗೂ ಅವ್ರು ಮಾಡೋಂಗಿಲ್ಲ, ಮಾಡ್ತಾರೆ ಏನೋ ಗೊತ್ತಿಲ್ಲ. ಬಟ್ ಅವ್ರದ್ದೊಂದು ಸ್ವಲ್ಪ ಕಣ್ಣಿನ ಪ್ರಾಬ್ಲಮ್ ಐತಿ. ಅದನ್ನು ಅವ್ರನ್ನ ಕುಂದಿರ್ಸ್ಕೊಂಡು ಅವ್ರ ನೆಕ್ಸ್ಟ್ ಅಂತಂದ್ರೆ ನೋಡೋಣಂತ, ಯಾವಾಗಾದರೂ ಹೋದಾಗ ಟೈಮ್ ಸಿಗ್ತಿರ್ತಲ್ಲ. ಸೊ ಆವಾಗ ಅವರು ಏನು ಹೇಳ್ತಾರೋ ನೋಡಿ, ಅವರ ಒಪ್ಪಿಗೆ ಮೇಲೆ ಏನಾಯಿತು ಅವ್ರದ್ದು ಲವ್ ಸ್ಟೋರಿ, ಅವ್ರದ್ದು ಏನು ಕತ್ತಿ ಕಾಣೋದಿಲ್ಲ ಆದ್ರೂ ಹೆಂಗೆ ಮ್ಯಾರೇಜ್ ಮಾಡ್ಕೊಂಡ ನಮ್ಮನ್ನ, ಇದೆಲ್ಲ ಅವ್ರು ಹೇಳ್ತಾರೋ. ಸೊ ಈ ಇದ್ರೊಳಗೆ ಬೇಡ, ನೆಕ್ಸ್ಟ್ ಯಾವಾಗಾದರೂ ಟೈಮ್ ಸಿಕ್ಕಾಗ ಮಾಡ್ತೇನೆ ಅದನ್ನಂತ. ನಿಮ್ಗೆ ಬೇಕಾದರೆ ಅದನ್ನು ಕಮೆಂಟ್ ಮಾಡಿರಿ ಆದಷ್ಟು ಬೇಗ. ಸೊ ಆದಷ್ಟು ಬೇಗ ಮಾಡೋಕ್ಕೆ ಪ್ರಯತ್ನ ಮಾಡ್ತೇನೆ ಯಾವಾಗಾದರೂ ಊರಿಗೆ ಹೋದಾಗ. ಆಮೇಲೆ ನಾವು ಒಂದಷ್ಟು ಮಧ್ಯಾಹ್ನ ಊಟ ಆಗಿತ್ತು. ಊಟ ಆದಮೇಲೆ ಇದು ನೈಟಕ್ಕಂತ ಹೋಳ್ಗೆ ಮಾಡಕತ್ತಿದ್ರು ಅವ್ರು. ಸೊ ಈ ಹೋಳ್ಗೆ ಮಾಡಿ ಕರ್ಷೆ ಆ್ಯನಿವರ್ಸರಿ ಮಾಡೋ ಮಟ ಅಂತ ಆಯಿತು. 9 ಗಂಟೆ ಆಯಿತು. 4 ಗಂಟೆದಿಂದ ನಾವು ಇದು ಏನೋನಪ್ಪ ನಾನ್ ವೆಜ್ ಅಂತಂತೂ ಪಟಾಪಟ ಆಗಿ ಹೋಗ್ಬಿಡ್ತೈತಿ. ಅದೇನು ಒಂದು ತಾಸ್ದಾಗ ಆಗಿ ಹೋಗ್ಬಿಡ್ತೈತಿ. ಬಟ್ ವೆಜ್ ಇದು ಹೋಳ್ಗೆ ಮಾಡೋದಂತಂದರೆ ಒಂದು ದಿನ ನನ್ನ ಹಿಡಿತೈತಿದ. ಮೊದಲು ಹಿಟ್ಟು ಮಿತ್ತಿಡ್ರಿ, ಆಮೇಲೆ ಮತ್ತೊಂದು ತಾಸು ಬಿಟ್ಟು ಮಾಡಿರಿ, ಹಿಂಗಂತ ಒಂದು ದಿನ ನನ್ನ ಹಿಡಿತೈತಿ. ಒಂದು ಅರ್ಧ ಕಿಲೋ 1 ಕಿಲೋ ಮಾಡ್ಬೇಕಂತಂದ್ರೆ. ಸೊ ಈ ಥರ ನೋಡಿರಿ ಹೋಳ್ಗೆ ಮಾಡೋದು. ಪಾಪ ಹೊಲಕ್ಕೆ ಹೋಗಿ ಬಂದು ಕರ್ಷೆ ಮಾಡಾಕತ್ರು. ಅಮ್ಮ ಎಷ್ಟೊಂದು ಕಷ್ಟಪಡ್ತಿರ್ತಾರೆ ನಮಗೋಸ್ಕರ. ಸೊ ಥ್ಯಾಂಕ್ ಯು ಸೋ ಮಚ್ ಮಮ್ಮಿ, ಐ ಲವ್ ಯು ಸೋ ಮಚ್ ಆ್ಯಂಡ್ ಐ ಮಿಸ್ ಯು.
ಬಟ್ ನಮ್ಮಿಂದ ನಿಮ್ಗೆ ಏನಾದರೂ ಬೇಜಾರಾಗಿದ್ರೆ ಐ ಆಮ್ ರಿಯಲಿ ಸಾರಿ. ಬಿಕಾಸ್ ಒಂದಷ್ಟು ಆಗಿದಾವು ಮನಸ್ತಾಪಗಳು ಒಂದಷ್ಟಲ್ಲ, ಭಾಳ ಮನಸ್ತಾಪಗಳು ಇರ್ತಾವೆ, ಎಲ್ಲರೂ ಮನ್ಯಾಗ ಇರ್ತಾವೆ. ಸಿಟ್ಟು ಒಳಗೆ ಏನಾದರೂ ಬೇದಿರ್ತೀವಿ ಅಥವಾ ಅವರು ಏನಾದರೂ ಅಂದಿರ್ತಾರೋ, ಏನಾದರೂ ಹಂಗೆ ಪ್ರಾಬ್ಲಮ್ ಇದ್ದಾಗ ಅವು ಸಡನ್ಲಿ ಮೈಂಡ್ ಒಳಗೆ ಬರ್ತಾವೆ, ಬೇಕಗಳಾಗಲಿ ಅಥವಾ ಏನಾಗಿದ್ರು ಆಗಲಿ. ಬಟ್ ತಾಯಿ ಅಲ್ವಾ, ನಾವೇ ಎಷ್ಟೋ ಸಲ ಮಾತು ಬಿಟ್ಟಿದ್ದೆವು. ಸೊ ಅವ್ರು ಬಿಟ್ಟಿಲ್ಲ. ನಾನು ಒಂದೊಂದು ಸಲ ಮಾತು ಬಿಟ್ಟಿರ್ತೇನೋ ಬೇಡನ ಅಂತ ಕರ್ಷ. ಬಟ್ ಅವ್ರು ಆ ಥರ ಎಲ್ಲ ಒಂದಿನ ನೋಡಿಬಿಟ್ಟು ಆಮೇಲೆ ಅವರನ್ನು ಮಾತಾಡಿಸ್ತಾರೋ. ಇದು ಅಲ್ವಾ ತಾಯಿ ಗುಣ ಅಂತಂದರೆ. ಬಟ್ ನಾನು ಅಂದ್ಕೊಳ್ತೇನೋ ಅವ್ರಿಗೆ ಮನಸ್ಸಿಗೆ ನೋವು ಮಾಡಬಾರ್ದು ಇನ್ಮೇಲೆ ಅಂತೇಳಿ ಅಂದ್ಕೊಂಡಿದ್ದೇನು. ಸೊ ಗೈಸ್ ನೋಡಿರಿ, ಆ್ಯಂಡ್ ಫೈನಲಿ 7 o'clock ಆಯಿತು. ಆ್ಯಂಡ್ ಇದು ಎನಿವರ್ಸರಿ ಸೆಲೆಬ್ರೇಷನ್ ಮಾಡೇ ಬಿಡೋಣಂತೆ ಖರ್ಚು ಸ್ಟಾರ್ಟ್ ಮಾಡಿದ್ದೆವು. ಪಾಪಿ ಅಂತ ಕಡ್ಡಿ ಪೆಟ್ಟಿಗೆ ಮನೆ ಕಡ್ಡಿ ಡಬ್ಬೆ ಸಿಗಾಕಿಲ್ಲ ಹೋದಿಲ್ಲ, ಹೊರಗಡೆದ ಹೋಗವ ತೆಕ್ಕಿಗಂತಿಲ್ಲ ಅಲ್ಲಿ. ಇದು ನೋಡು ಪಾಪ ಇಲ್ಲಿ ನೋಡು ಖುಷಿ ಸಿದ್ಯಾನ್ನ ಮತ್ತು ರೋನ್ಯಾ ಕರಿಲ್ಲ. ಆ ಸಾಕ ಫೋನ್ ಹಚ್ಚ. ಪಾಪ್ಯಾ ನಿಮ್ಮ ಮಮ್ಮಿ ಕರ್ಬಿಡು. ನಮ್ಮ ಮಮ್ಮಿನದು ಕರಿ. ಹೊಸ ಡ್ರೆಸ್ ಹಾಕೋಲ್ಲ ಯಾಕ? ಅದನ್ನ ಹಚ್ಚಾಕ ಬಂದಿವ, ಇವ್ರ ಫೋಟೋದಾಗ ಹೊಂಟ್ರಲ್ಲ. ಏ ಬರೇ ಬಂಗಾರವ ಒಳಗ ಶ್ವೇತ ಅಶ್ವಿತನ್ ತೋರ್ಸಟ್ಟ ಅವನ ತೋರ್ಸಲ ಅವನಟ. ನೀನ್ ಅಡಿಗೆ ಹಾಕು ಹಾ ತಗೋ. ಈ ಮಾಮ ನಿನ್ ಕಪ್ಲ ಮಾಮನ್ ಕರ್ಕೊಲ್ಲ ದುಡ್ಡನ್ನ ಪೈಲ ಕಟ್ ಮಾಡಂತ ಆಮೇಲೆ ತಗೋ. ಹಾತಿ ತಗೋ. ಹ್ಯಾಪಿ ಆನಿವರ್ಸರಿ. ಸ್ವಲ್ಪ ಯಾಕೋ ಆಗತ್ತಿಲ್ಲ ಈಗ ಅದ. ತಂದೆಲ್ಲ ಹಂಗಿಟ್ಟಿದಾರ ನೋಡೋಣ. ವಿಡಿಯೋ ಮಾಡ್ರಿ ಕೋಡ್ ಐತದ ನಾರ್ಮಲ್ ಐತೆ. ಇನ್ನು ಹಾಕ್ಲಕ್ಕೆ ಪಾಪುಗಳು ತಿನ್ಸ್ರಿ ಪೈಲ. ಒಯ್ಲಿ ಆರ್ತಿಗೆ ಅಂದ್ರ ಅಕ್ಕಿಗೆ ಹಾಕಿ ಆಗ್ತಾವೇನೋ ಹಾಕೋದ.
ಅಲ್ಲೇ ಒಯ್ಯ ಅಲ್ಲೇ ಹಾಕ ಆರು ಸುಡಾತೈತಿ ನೀರು ಅವ ಸೊ ಗೈಸ್ ಇದಾಗಿತ್ತು ಇವತ್ತಿಂದ ಬ್ಲಾಗ ಆ್ಯಂಡ್ ಆ್ಯನಿವರ್ಸರಿ ಬ್ಲಾಗ ಇದೇ ಥರ ಈ ಜೋಡಿಯ 100 ವರ್ಷ ಕಾಲ ಸುಖವಾಗಿ ಸಂತೋಷದಿಂದ ಖುಷಿಯಾಗಿ ಬಾಳಂತ ದೇವ್ರ ಹತ್ರ ಕೇಳ್ಕೊಳ್ತಾ ಸೊ ಗೈಸ್ ಎಲ್ಲರೂ ಹೋದರು ಅವ್ರವ್ರ ಮನೆಗೆ ನಾವು ಊಟ ಮಾಡಿ ಕರ್ಶ ಸ್ವಲ್ಪ ಹೊತ್ತು ಕುಂತು ಹಂಗೆ ಒಂದು ಸ್ವಲ್ಪ ಮಾತಾಡ್ಕೊತ ಕುಂತಿದ್ದೆವು ಸೊ ಗೈಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಇದ್ದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಆ್ಯಂಡ್ ಇನ್ನೂ ಸಬ್ಸ್ಕ್ರೈಬ್ ಇನ್ನೂ ಯಾರೆಲ್ಲ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಗೈಸ್ ಪ್ಲೀಸ್ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಆಮೇಲೆ ಕಮೆಂಟ್ ಮಾಡಿರಿ ಇನ್ನು ಯಾವ ಥರ ನಿಮಗೆ ವಿಡಿಯೋಗಳು ಬೇಕಂತ ಚಾಲೆಂಜ್ ವಿಡಿಯೋಗಳು ಮಾಡ್ಬೇಕಂತೇಳಿ ಅಂದ್ಕೊಂಡೇವಿ ನೆಕ್ಸ್ಟ್ ಸೊ ಚಾಲೆಂಜಿಂಗ್ ವಿಡಿಯೋನೂ ಆದಷ್ಟು ಬೇಗ ಬರ್ತಾವೆ ಗೈಸ್ ಸೊ ನಮಗೆ ನೈಟ್ ಫ್ರೀ ಮಾಡ್ಕೊಂಡು ಮಾಡ್ತೇವೆ ಇವಾಗ ಸೊ ಚಾಲೆಂಜಿಂಗ್ ವಿಡಿಯೋ ಬರ್ತಾವೆ ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ರಿ ಗೈಸ್